ಇಂದು ನೆಲಮಂಗಲ ಪಟ್ಟಣದ ಪ್ರತಿಷ್ಠಿತ ಹಾಲಿಡೇ ಪ್ಲಾಮ್ಸ್ ಹೋಟೆಲ್ ಆವರಣದ ಬಳಿ ನೆಲಮಂಗಲ ವಕೀಲರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ನೂರಾರು ವಕೀಲರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು, ಇನ್ನು ವಿಷಪೂರಿತ ವೃಷಭಾವತಿ ನೀರಿನ ಬಗ್ಗೆ ಹಲವಾರು ಮಾತುಗಳನ್ನು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ. ಇವತ್ತು ನಮ್ಮ ನೆಲಮಂಗಲ ವಕೀಲರ ಸಮುದಾಯದಿಂದ ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ, ವೃಷಭಾವತಿ ವಿಷಕಾರಿ ನೀರನ್ನ ನೆಲಮಂಗಲ ತಾಲೂಕಿಗೆ ತಂದು ಕೆರೆಗಳ ಜೋಡಣೆಗೆ ಪೈಪ್ಲೈನ್ ಆಗ್ತಾ ಇರೋ ವಿಚಾರನ ವಿರೋಧ ಮಾಡಿ ಧಿಕ್ಕರಿಸಕ್ಕೋಸ್ಕರವಾಗಿ ನಮ್ಮ ವಕೀಲ ಸಮುದಾಯ ಇಲ್ಲಿ ಸೇರಿದ್ದೀವಿ. ನಾವೆಲ್ಲ ಈ ಸ್ಥಳೀಯವಾಗಿ ಏನು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಜನಗಳಾಗಿದ್ದು ವಕೀಲ ವೃತ್ತಿ ನಡೆಸ್ತಾ ಇದ್ದಾಗ ಇಡೀ ಸಮಾಜದ ಎಲ್ಲ ಕ್ಷೇತ್ರದ ಜನಗಳು, ಮೇಧಾವಿಗಳು, ರೈತ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಮತ್ತೆಲ್ಲ ಜನಗಳು ಈ ವಿಷಕಾರಿ ನೀರು ಬೇಡ, ಬೆಂಗಳೂರಿನ ಕಸ ಕಲ್ಮಶ ವಿಷಕಾರಿ ಪ್ರಾಶನ ಆಗಿರ್ತಕ್ಕಂಥ ಈ ವೇಸ್ಟೇಜ್ ನೀರನ್ನ ಇಲ್ಲಿ ತಂದು ತುಂಬಿಸೋ ಅವಶ್ಯಕತೆ ಏನಿದೆ, ಕಲ್ಯಾಣ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು ಏನು, ಕಲ್ಯಾಣ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು ಜನಗಳ ರಕ್ಷಣೆ, ಆರೋಗ್ಯ, ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿದೆ. ಈ ವಿಷಕಾರಿ ನೀರು ತರೋದ್ರಿಂದ ನೆಲಮಂಗಲ ತಾಲೂಕಿನ ಜನಗಳು ಆರೋಗ್ಯವಂತರಾಗಿರ್ತಕ್ಕಂಥವ್ರು ಅನಾರೋಗ್ಯ ಪೀಡಿತರಾಗಿ ಮೂತ್ರಪಿಂಡ, ಶ್ವಾಸಕೋಶ, ಚರ್ಮ ರೋಗಗಳು ಮತ್ತ ದೊಡ್ಡ ದೊಡ್ಡ ಪಿಡುಗುಗಳು ಒಂದಾಗಿ ಅವರ ಅಭಿವೃದ್ಧಿ, ಭವಿಷ್ಯದ ಜೀವನಗಳು ಸ್ಥಿತಿಗೆ ಬರ್ತದೆ. ಅದು ಬೇಕಾಗಿಲ್ಲ ಅಂತ ಹೋರಾಟ ಮಾಡಿರುವಾಗ ಪ್ರಜ್ಞಾವಂತ ಸಮುದಾಯ ವಕೀಲರು ಇವತ್ತಿನ ದಿನ ಎಲ್ಲ ಮಾತಾಡಿ, ನಮ್ಮ ನಾಗೇಂದ್ರ ಅವರು, ಲೋಕೇಶ್ ಅವರು ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ದಾರೆ. ಅದೇ ರೀತಿ ಮಂಜಣ್ಣ ಅವರು ಹಿರಿಯ ವಕೀಲರು, ಸುರೇಂದ್ರ ಅವರು, ನಮ್ಮ ಅಂದಾನಪ್ಪ ಅವರು, ಕನಕರಾಜ್ ಅವರು, ಆನಂದ್, ಇವರೆಲ್ಲ ವೆಂಕಟರಾಮ್ ಅವರು, ಇಷ್ಟು ಜನ ಸೇರಿ ಒಂದು ಹೋರಾಟ ಮಾಡಬೇಕು ಅಂದಾಗ ಎಲ್ಲ ವಕೀಲರು ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ನಾವೇ ಹೇಳ್ತಕ್ಕಂಥದ್ದು ಇಷ್ಟೇನೇನೆ, ನಮಗೆ ನೆಲಮಂಗಲದ ಅಭಿವೃದ್ಧಿ ಮಾಡದೇ ಇದ್ರೂ ಪರವಾಗಿಲ್ಲ, ಈ ವಿಷಕಾರಿ ನೀರು ನಮಗೆ ಬೇಕಾಗಿಲ್ಲ. ನಮ್ಮ ಜನರ ಪ್ರಾಣದ ಜೊತೆ ಆಟ ಆಡಬೇಡಿ. ಆಟ ಆಡಿದ್ರೆ ನಿಮ್ಮನ್ನ ಈ ತಾಲೂಕಿನ ಜನತೆ ಅಭಿವೃದ್ಧಿಗೋಸ್ಕರ ಕರ್ಕೊಂಡು ಬಂದಿರೋದು ಮನ್ಸೋದಿಲ್ಲ. ಈ ವಿಚಾರ ಸ್ಪಷ್ಟವಾಗಿ ಜನಗಳು ಹೇಳ್ತಾ ಇದ್ದಾರೆ. ಇದು ಉಗ್ರ ಹೋರಾಟ ತಿರ್ಕೊಳ್ತದೆ. ಈ ವಿಚಾರಕ್ಕೆ ಕೈ ಹಾಕಬೇಡಿ ಅಂತ ಜನಗಳು ಪ್ರತಿಯೊಂದು ಮನೆಯಿಂದ ಈಚೆ ಬರಲಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಯೋಜನೆ ಬೇಡ. ನಿಮ್ಗೆ ಆ ಥರ ಸರ್ಕಾರದಲ್ಲಿ ಶಕ್ತಿ ಇದ್ರೆ ಹೇಮಾವತಿ ನೀರಿರ್ಬೋದು ಅಥವಾ ಎತ್ತಿನಹೊಳೆ ನೀರಿರ್ಬೋದು, ಅದನ್ನ ತಂದು ನೆಲಮಂಗಲಕ್ಕೆ ತಂದು ನೀವು ಜನನ ಅಭಿವೃದ್ಧಿ ಮಾಡಿ, ಕುಡಿಯೋ ನೀರು ಕೊಡಿ, ಕೆರೆಗಳನ್ನ ಅಭಿವೃದ್ಧಿ ಮಾಡಿ. ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಯಾರನ್ನ ಸ್ವಾಮಿ ತಾವು ಅಭಿವೃದ್ಧಿ ಮಾಡಕ್ ಹೊರಟಿರೋದು? ಈಗಾಗಲೇ ರೈತರ ಜಮೀನು 16,000 ಎಕರೆ ಜಮೀನು ಕಿತ್ಕೊಂಡಿದ್ದೀರಿ. ಎಲ್ಲಿಂದ ಬರುತ್ತೆ ಜಮೀನು? ಮತ್ತೆ ನೀವು ಜಮೀನೇನು ವಿಸ್ತೀರ್ಣ ದೊಡ್ಡದಾಗುತ್ತಾ? ನೀವು ಕಿತ್ಕೊಳ್ತಾ ಇದ್ರೆ ಪ್ರತಿದಿನ ಎದ್ರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಜಮೀನುಗಳು ದಿನೇ 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 ಭೂಸ್ವಾಧೀನ ಆಗ್ತಾ ಇದೆ. ಯಾರು ಕೊಡ್ತಾ ಇದ್ದೀರಿ ತಾವು? ಈ ನೀರು ತಂದು ಏನ್ ಮಾಡಕ್ ಕೊಟ್ಟಿದ್ದೀರಿ ತಾವು? ಈ ವಿಷಕಾರಿ ನೀರು ಬೇಕಾಗಿಲ್ಲ ಜನಕ್ಕೆ. ಹಾಗಾಗಿ ದಯವಿಟ್ಟು ನೀವು ಇನ್ನೊಂದು ನೋಡಿ, ಗ್ರಾವಿಟಿ ಇರ್ತಕ್ಕಂಥದ್ದು ನಿಮ್ಗೆ ನೆಲಮಂಗಲ ತಾಲೂಕಿಗೆ ಹೇಮಾವತಿ ನೀರು, ಎತ್ತಿನಹೊಳೆ ನೀರು ಗ್ರಾವಿಟಿ ಇದೆ. ನೀವು ಅದೆಲ್ಲ ಕೆಳಗಡೆ ಇರ್ತಕ್ಕಂಥ ನೀರನ್ನ ಇಲ್ಲಿ ಮೇಲ್ಕೆ ಪೈಪ್ಲೈನ್ ಹಾಕಿ ಅದನ್ನ ತರ್ತಾ ಇದ್ದೀರಿ. ಈ ಗ್ರಾವಿಟಿ ಇರ್ತಕ್ಕಂಥ ನೀರನ್ನ ನೀವು ರಾಮನಗರ ಮತ್ತೆ ಮುಂದುವರೆದ ಭಾಗಕ್ಕೆ ಈ ನೀರು, ಕೊಳಚೆ ನೀರೇನಿದೆ ಅದು ಹೋಗ್ಲಿ, ಗ್ರಾವಿಟಿ ಇದೆ. ಅವರೇ ಬೇಡ ಅಂತ ಇರುವಾಗ ನಮ್ಗೆ ಎಂತಕ್ಕೆ ಬೇಕು ಸ್ವಾಮಿ ಇದು ನೀರು? ಬೇಕಾಗಿಲ್ಲ ಈ ನೀರು. ನಿಮ್ಗೆ ಹಂಗೆ ಶಕ್ತಿ ಇದ್ರೆ ತಗೊಂಡ್ ಬನ್ನಿ. ಸ್ವಾಭಾವಿಕವಾಗಿ ಇರ್ತಕ್ಕಂಥ ನಮ್ಮ ನದಿ ಸಂಪತ್ತಿದೆ, ಅದರಿಂದ ತಗೊಂಡ್ ಬನ್ನಿ. ತಾವು ಅಭಿವೃದ್ಧಿ ಆಗ್ಲಿ. ತಾಲೂಕಿನ ಜನ ನಿಮ್ಮನ್ನ ಪೂಜೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇಂಥವ್ರು ಇದ್ರು, ಇಂಥ ಕಾಲದಲ್ಲಿ ನೀರು ಬಂತು, ನಮಗೆ ಕುಡಿಯೋ ನೀರು ಇರಲಿಲ್ಲ, ಅಭಿವೃದ್ಧಿ ಆಯ್ತು, ಕೆರೆ ಕುಂಟೆಗಳು ತುಂಬ್ದು ಅಂತ ಉಳ್ಕೊಂಡಿರೋ ಜಮೀನು ರೈತರು ಜ್ಞಾಪಿಸ್ಕೊಳ್ತಾರೆ. ಪ್ರತಿದಿನ ನೀವು ಸ್ವಾಧೀನ ಆಗ್ತಾ ಇರೋ ಜಾಗದಲ್ಲಿ ನೀವು ಕೆರೆ ಕುಂಟೆ ತುಂಬಿಸ್ತೀವಿ, ರೈತರಿಗೆ ಒಳ್ಳೇದಾಗ್ತದೆ ಅಂತಂದ್ರೆ, ಕೆಸಿ ವಾಲಿ ನೀರು ತುಂಬಿದಾಗ ಏನಾಯ್ತು? ಇದೇ ಉತ್ಸಾಹದಲ್ಲಿ ರೈತರು ನಮ್ಮಂಗೆ ತಿಳುವಳಿಕೆ ಇಲ್ದಿದ್ದಾಗ ಅದನ್ನು ಸ್ವಾಗತ ಮಾಡಿದ್ರು. ಮೇಧಾವಿ, ಈ ರಾಜ್ಯದಲ್ಲಿ ಕಂಡಂತಹ ಅತಿ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಹೇಳಿದ್ರು, ಈ ನೀರು ತಂದಾಗ ನನಗೆ ಬಹಳ ಖುಷಿ ಇತ್ತು. ಇವತ್ತು ನನಗೆ ಎಲ್ಲೋ ಒಂದ್ ಕಡೆ ಹೃದಯದಲ್ಲಿ ಬಹಳ ನೋವಾಗ್ತಾ ಇದೆ. ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ, ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಅವ್ರಿಗಿಂತ ಮೇಧಾವಿಗಳು ಯಾರಿದ್ದಾರೆ? ಈ ನೀರಿನ ಬಗ್ಗೆ ವಿಜ್ಞಾನಿಗಳು ಹೇಳಿದ್ದಾರೆ, ಮೇಧಾವಿಗಳಾದಂತ ಕೆಲವು ಜಲತಜ್ಞರಿದ್ದಾರೆ, ಅವ್ರು ಹೇಳಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಆದಂತ ಗೋಪಾಲ್ ಗೌಡ್ರು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿದ್ದಾರೆ. 1000 ಸಂಖ್ಯೆನಲ್ಲಿ ಬಂದಿದ್ದಾರೆ ಅವತ್ತು ಜನ. ಇದು ಪ್ರತಿಯೊಂದು ಮನೆಗೂ ತಲುಪ್ತದೆ.
ಹಾಗಾಗಿ ತಾವು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಈ ತಾಲೂಕಿನ ಜನರ ಆರೋಗ್ಯದ ಜೊತೆ ಆಟ ಆಡಬೇಡಿ. ತಾವು ಅಭಿವೃದ್ಧಿ ಬಗ್ಗೆ ಏನಾದರೂ ಗಮನ ಹರಿಸೋದಾದ್ರೆ ತಾವು ಸ್ವಾಭಾವಿಕ ನದಿಯಿಂದ ನೀರು ತಗೊಂಡು ಬನ್ನಿ, ನಮಗೆ ಅನುಕೂಲ ಮಾಡಿಕೊಡಿ. ಈ ನೀರನ್ನ ನೀವು ಅಂಥವ್ರು ತಮಿಳ್ನಾಡು ಶೇರ್ ಏನಿದೆ ಅದಕ್ಕೆ ಬಿಡ್ಬೋದಾಗಿತ್ತು. ಅವರು ರಿಟ್ ಪಿಟಿಷನ್ ಹಾಕೊಂಡು ಕೂತಿದ್ದಾರೆ. ಯಾಕೆ ಹಾಕಿದ್ದಾರೆ? ನೀರು ಸರಿ ಇಲ್ಲ ಅಂತ. ಆ ಸರಿ ಇಲ್ಲದ ನೀರನ್ನ ನಮ್ಗೆ ಯಾಕೆ ಉಣಿಸ್ತೀರಾ ಸ್ವಾಮಿ? ಬೇಕಾಗಿಲ್ಲ ಆ ನೀರು ನಮ್ಗೆ. ನೀವು ಈ ಅನಾವಶ್ಯಕ ದುಂದು ವೆಚ್ಚ ಮಾಡೋದ್ರ ಬದಲು ಈ ಜನರ ತೆರಿಗೆನ ಮಿಸ್ಯೂಸ್ ಮಾಡೋದ್ರ ಜೊತೆಗೆ ಜನರ ಆರೋಗ್ಯದ ಜೊತೆ ನೀವು ಆಟ ಆಡಬೇಡಿ. ಈ ಯೋಜನೆ ಯಾವತ್ತೂ ಜಾರಿಗೆ ಬರಬಾರ್ದು. ದಯಮಾಡಿ ಆ ಯೋಜನೆ ಇಲ್ಲೇ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ. ಇಲ್ಲ ಅಂದ್ರೆ ಈ ತಾಲೂಕಿನ ಜನ ಮನ್ಸೋದಿಲ್ಲ, ಹೋರಾಟ ನಿಲ್ಸೋದಿಲ್ಲ, ಉಗ್ರ ಹೋರಾಟಕ್ಕೆ ತಲುಪ್ತದೆ ಅಂತ ಹೇಳಿ ನಾವು ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ವಕೀಲರು ಯಾವುದೇ ಸಮಾಜದಲ್ಲಿ ಯಾವುದೇ ಸಂಘಟನೆಗಳು ಈಚೆ ಬಂದ್ರು ಅವ್ರ ಜೊತೆನಲ್ಲಿ ಧ್ವನಿಯಾಗಿ ಕೂಗಾಗಿರ್ತೀವಿ, ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಅನ್ನದಾನಯ್ಯ, ಮೋಹನ್, ನಾಗೇಂದ್ರ, ಮಂಜಣ್ಣ, ಕನಕರಾಜು, ವೆಂಕಟರಾಮು, ಆನಂದ್, ಯಾಡಾಳ್, ಹರ್ಷ, ರಾಹುಲ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.